ದೇಶಿ ತಳಿಯನ್ನು ಅಭಿವೃದ್ಧಿಗೊಳಿಸಬೇಕು. ದೇಶಿ ಗೋವು ಉಳಿಬೇಕಾದ್ರೆ ದೇಶಿ ನಂದಿ ಉಳಿಬೇಕು. ಹಿಂದಿನವರು ಏನು ಹಾಕಿಕೊಟ್ಟಿದ್ದಾರೆ ಅದು ಕೇವಲ ಹಿರಿಯರ ಮಾತು ಅಲ್ಲ, ಸಾವಿರಾರು ಲಕ್ಷಾಂತರ ವರ್ಷ ತಮ್ಮ ಜೀವನದಲ್ಲಿ ಯಶಸ್ವಿಯಾಗಿ ಅಳವಡಿಸಿಕೊಂಡು ಕೇವಲ ಮನುಕುಲ ಮಾತ್ರವಲ್ಲ, ದೇವರು ಸೃಷ್ಟಿಸಿದ ಮನುಷ್ಯರೊಂದಿಗೆ ಎಲ್ಲ ಪ್ರಾಣಿಗಳು, ಎಲ್ಲ ಸಸ್ಯಗಳು, ಇವತ್ತು ನದಿ ನೀರು ಎಲ್ಲವೂ, ಯಾಕಂದ್ರೆ ದೇವರು ಸೃಷ್ಟಿ ಮಾಡಿದ ಎಲ್ಲದಕ್ಕೂ ಬದುಕುವ ಹಕ್ಕುಂಟು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 6 ಗತಿವಿಧಿಗಳಲ್ಲಿ ಒಂದಾದ ಗೋಸೇವಾ ಗತಿವಿಧಿ ಕರ್ನಾಟಕ ದಕ್ಷಿಣ ಪ್ರಾಂತ ಹಾಗೂ ರಾಧಾ ಸುರಭಿ ಗೋಮಂದಿರ ಪುದು ಬಂಟ್ವಾಳ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕಳೆದ 95 ದಿನಗಳಿಂದ ಈ ನಂದಿ ಯಾತ್ರೆ ರಾಜ್ಯದಾದ್ಯಂತ ಸಂಚರಿಸಿ ಇವತ್ತು ನಮ್ಮ ಮಂಗಳೂರಿನಲ್ಲಿ ಒಂದು ಅದ್ದೂರಿಯ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೀತಿದೆ. ಈ ಕಾರ್ಯಕ್ರಮಕ್ಕೆ ಸುಮಾರು 10ರಿಂದ 15 ಸಾವಿರ ಜನ ಸೇರುವ ನಿರೀಕ್ಷೆ ಇದೆ. ಈ ದೇಶಿ ತಳಿ ಈಗ ನಾವೇನು ಉಪಯೋಗ ಮಾಡ್ತಿದ್ದೇವೆ ಹಾಲು, ಅದೆಲ್ಲ ದೇಶಿ ತಳಿದಲ್ಲ, ವಿದೇಶಿ ತಳಿದು. ದೇಶಿ ತಳಿಯನ್ನು ಅಭಿವೃದ್ಧಿಗೊಳಿಸಬೇಕು. ದೇಶಿ ಗೋವು ಉಳಿಬೇಕಾದ್ರೆ ದೇಶಿ ನಂದಿ ಉಳಿಬೇಕು. ಅದಕ್ಕೆ ಬೇಕಾಗಿ ಈ ಸಲ ನಾವು ನಂದಿಯನ್ನು ಉಳಿಸುವ ಒಂದು ನಿಟ್ಟಿನಲ್ಲಿ ನಾವೊಂದು ಈ ಜಾಗೃತಿ ಮೂಡಿಸಲಿಕ್ಕೆ ಬೇಕಾಗಿ ನಂದಿ ರಥಯಾತ್ರೆ ಅಂತ ಮಾಡ್ತಾ ಇದ್ದೇವೆ. 98 ದಿವಸಗಳ ಈ ರಥಯಾತ್ರೆ ಮುಗಿದು ಇವತ್ತು ಈಗ ಸಮಾರೋಪ ಸಮಾರಂಭ ಆಗ್ತಾ ಇದೆ. ಇದಕ್ಕೆ ಇಡೀ ಹಿಂದೂ ಸಮಾಜ ಎದ್ದು ನಿಂತು ಇದರಲ್ಲಿ ಪಾಲ್ಗೊಳ್ತಾರೆ. ನಮ್ಮ ನಿರೀಕ್ಷೆ ಇದೆ, ಕೇಂದ್ರ ಸರ್ಕಾರದಲ್ಲಿ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಬೇಕು. ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿದ ಪಕ್ಷದಲ್ಲಿ ಅದನ್ನು ಯಾರೂ ಮುಟ್ಟುವಾಗಿಲ್ಲ. ಈಗ ಉದಾಹರಣೆಗೆ ಹುಲಿ, ಅದನ್ನು ಮುಟ್ಟಿದ್ರೆ ಭಾರಿ ದೊಡ್ಡ ಅಪರಾಧ. ನವಿಲು ರಾಷ್ಟ್ರ ಪಕ್ಷಿ, ಇದನ್ನು ಮುಟ್ಟಿದ್ರೆ ದೊಡ್ಡ ಅಪರಾಧ ಆಗ್ತದೆ. ಆದ್ರಿಂದ ರಾಷ್ಟ್ರೀಯವಾಗಿ ಇದೊಂದು ಕಾನೂನು ಬರಬೇಕು. ಇದನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಬೇಕು ಅಂತ ನಮ್ಮೆಲ್ಲರ ಹಿಂದೂಗಳ ಒಕ್ಕೊರಲ ಅಭಿಪ್ರಾಯ. ಇವತ್ತು ಏನು ತಿನ್ನುವ ಅನ್ನ ಅದು ಅಮೃತ ಆಗ್ಬೇಕಿತ್ತ, ಅದು ವಿಷ ಆಗ್ತಾ ಉಂಟು. ಇವತ್ತು ತಿನ್ನುವ ಪದಾರ್ಥಗಳೇನುಂಟು ಹಾಲನ್ನು ಸೇರಿಸಿ ಏನು ವೈದ್ಯಕೀಯ ವೃತ್ತಿಯಲ್ಲಿ ಅದು ಅಮೃತ ಹೇಳ್ತಾರೆ, ಅದು ವಿಷ ಆಗ್ತಾ ಉಂಟು. ಅದಕ್ಕೆ ಮೂಲ ಕಾರಣ ಏನು ಹೇಳಿದ್ರೆ, ನಮ್ಮ ಹಿರಿಯರು ಹೇಳಿದಂತ ವಿಷಯಗಳನ್ನು ನಾವು ಇಂಗ್ಲಿಷನ್ನು ಕಲಿಯುವ ಮುಖಾಂತರ ನಮ್ಮ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಮರೆತ ಕಾರಣ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ನಾವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೇವೆ. ಇಲ್ಲಿ ಈ ಯಾತ್ರೆಯ ಉದ್ದೇಶವನ್ನು ಕೇಳಿದ್ರೆ ನಿಜವಾಗಿ ಪ್ರತಿಯೊಂದು ರೋಮ ನಿಮಿರಿ ಹೇಳ್ತದೆ. ಯಾಕಂದ್ರೆ ಒಂದೊಂದು ವಿಷಯವನ್ನು 4-6 ಗಂಟೆ ಮಾತನಾಡಿದ್ರೆ ಮುಗಿಯದಂತ ಅನೇಕ ವಿಷಯಗಳನ್ನು ಎಲ್ಲವನ್ನು ಒಂದೇ ರೀತಿ ಇವತ್ತು ವಿಷಮುಕ್ತವಾದ ಗಾಳಿ ಹೇಳುವಂತ ಮಾತನ್ನು ಹೇಳ್ತೀರಿ. ಬಂಧುಗಳೇ, ದೇವರು ನಮಗೆ ಫ್ರೀಯಾಗಿ ಕೊಟ್ಟದ್ದು ಗಾಳಿ ಮತ್ತು ನೀರು, ಅದು ವಿಷಯುಕ್ತವಾಗಿ ಅಂತ ಹೇಳಿದ್ರೆ ಅದಕ್ಕೆ ಯಾರು ಕಾರಣ ಹೇಳಿ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಅದಕ್ಕೆ ನಾನು ಹೇಳಿದೆ, ಹಿಂದಿನವರು ಏನು ಹಾಕಿಕೊಟ್ಟಿದ್ದಾರೆ ಅದು ಕೇವಲ ಹಿರಿಯರ ಮಾತು ಅಲ್ಲ, ಸಾವಿರಾರು ಲಕ್ಷಾಂತರ ವರ್ಷ ತಮ್ಮ ಜೀವನದಲ್ಲಿ ಯಶಸ್ವಿಯಾಗಿ ಅಳವಡಿಸಿಕೊಂಡು ಕೇವಲ ಮನುಕುಲ ಮಾತ್ರವಲ್ಲ, ದೇವರು ಸೃಷ್ಟಿಸಿದ ಮನುಷ್ಯರೊಂದಿಗೆ ಎಲ್ಲ ಪ್ರಾಣಿಗಳು, ಎಲ್ಲ ಸಸ್ಯಗಳು, ಇವತ್ತು ನದಿ ನೀರು ಎಲ್ಲವೂ, ಯಾಕಂದ್ರೆ ದೇವರು ಸೃಷ್ಟಿ ಮಾಡಿದ ಎಲ್ಲದಕ್ಕೂ ಬದುಕುವ ಹಕ್ಕುಂಟು, ಬದುಕುವ ಅವಕಾಶ ಉಂಟು. ಆದರೆ ದುರದೃಷ್ಟವಶಾತ್ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಪ್ರಾಣಿಗಳಿಗೂ ನಾವು ಬದುಕಲಿಕ್ಕೆ ಬಿಡ್ತಿಲ್ಲ, ಕಾಡನ್ನು ಬೆಳೆಸ್ತಾ ಇಲ್ಲ, ನದಿಯು ಇವತ್ತು ಬತ್ತಿ ಹೋಗ್ತಾ ಉಂಟು, ಗಾಳಿ ವಿಷಯುಕ್ತವಾದುಂಟು. ಹಾಗಾಗಿ ಬಂಧುಗಳೇ, ಇವತ್ತು ನನ್ನ ಆಗ್ರಹ ಉಂಟು, ಇವತ್ತು ಸಂಸದರಿದ್ದರೆ ನನಗೆ ಖುಷಿ ಆಯಿತು. ನನ್ನ ಒಂದು ಮನವಿ ಉಂಟು, ಸನ್ಮಾನ್ಯ ಪ್ರಧಾನಮಂತ್ರಿಯವರು ಕೇಂದ್ರ ಸರ್ಕಾರವನ್ನು ಮಾಡ್ತಾ ಇದ್ದಾರೆ ಹೇಳೋ ಮಾತು ಕೇಳಿದೆ. ಬಟ್ ಐ ವುಡ್ ಲೈಕ್ ಟು ಕನ್ಫರ್ಮ್, ಇವತ್ತು ಸಂಸ್ಕೃತದಲ್ಲಿ ಏನು ಗ್ರಂಥಗಳು ಉಂಟು, ನಮ್ಮ ಸಂಸ್ಕೃತದ ಗರಿಗಳಲ್ಲಿ, ನಮ್ಮ ತಾಳೆ ಗರಿಗಳಲ್ಲಿ ಅದಕ್ಕೆ ಪರಿಹಾರ ಉಂಟು. ಇವತ್ತು ಏನು ನಾವು ಆರೋಗ್ಯ ಹೇಳ್ತೇವೆ, ಇವತ್ತು ನಾವು ಏನು ಕ್ಯಾನ್ಸರ್ ಹೇಳ್ತೇವೆ, ಇವತ್ತು ನಾವು ಏನು ಹಾರ್ಟ್ ಅಟ್ಯಾಕ್ ಹೇಳ್ತೇವೆ, ಅಥವಾ ಇತ್ತೀಚೆಗೆ ಏನು ಕೊರೋನಾ ಬಂತು, ಎಲ್ಲದಕ್ಕೂ ನಾವು ನಮ್ಮ ಹಿರಿಯರು ಹಾಕಿಕೊಟ್ಟ ದಾರಿಯನ್ನು ತಪ್ಪಿ ಬೇರೆ ವಿಮುಖವಾಗಿ ನಮ್ಮದೇ ಶೈಲಿಯಲ್ಲಿ ಯಾವುದೋ ಟಿವಿಯಲ್ಲಿ, ಯಾವುದೋ ಸೋಷಿಯಲ್ ಮಾಧ್ಯಮದಲ್ಲಿ, ಯಾವುದೋ 4 ಟಸ್ಕ್ ಪುಸ್ಕು ಇಂಗ್ಲಿಷ್, ನನಗೆ ಇಂಗ್ಲಿಷ್ಗೆ ವಿರೋಧವಿಲ್ಲ, ನಾನು ಯಾರಿಗೂ ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ, ಯಾವುದಕ್ಕೂ ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ.
ನನ್ನ ಆಶಯ ನಾವು ಯಾವುದನ್ನು ಅಳವಡಿಸಿಕೊಳ್ಬೇಕು, ನಾವು ಯಾವುದನ್ನು ಅನುಭವಿಸಬೇಕು, ನಾವು ಯಾವುದನ್ನು ಆರಾಧಿಸಬೇಕು ಮತ್ತು ನಾವು ಯಾವುದನ್ನು ಅನುಕರಣೆ ಮಾಡಬೇಕು ಹೇಳುವುದಕ್ಕೆ ಮಾತ್ರ ಉಂಟಾಗಿ ನಾವು ಯಾವುದೇ ಕಾಲಘಟ್ಟದಲ್ಲಿ ಹಿಂದೂ ಸಮಾಜ ಭಾರತ ದೇಶ ಅತಿಕ್ರಮಣವನ್ನು ಮಾಡಿಲ್ಲ. ನಾವು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ, ಸಂಸ್ಕಾರಕ್ಕೆ ಧಕ್ಕೆ ಬಂದಾಗ, ಧರ್ಮಕ್ಕೆ ಧಕ್ಕೆ ಬಂದಾಗ ಮಾತ್ರ ಹೋರಾಟವನ್ನು ಮಾಡಿದ್ದೇವೆ ಹೊರತಾಗಿ ನಾವು ಇನ್ನೊಬ್ಬರ ವಿರುದ್ಧ ಯಾವುದೇ ಸಂದರ್ಭದಲ್ಲಿ ಒಂದೇ ಒಂದು ಮಾತುಗಳನ್ನು ಆಡಿಲ್ಲ ಹೇಳುವ ಮಾತನ್ನು ಹಿಂದೂ ಸಮಾಜ ಎಷ್ಟು ಶ್ರೇಷ್ಠ ಹೇಳೋದಕ್ಕೋಸ್ಕರ ಇಲ್ಲಿ ಉದಾಹರಣೆ ಕೊಟ್ಟು ಹೇಳ್ತೇನೆ.